ನಾನಿವತ್ತು ಕರ್ನಾಟಕದ ದಾಂಡೇಲಿಯಲ್ಲಿದ್ದೇನೆ. ಈ ದಾಂಡೇಲಿ ಇರೋದು ಉತ್ತರ ಕರ್ನಾಟಕದಲ್ಲಿ ಆಯ್ತಾ. ಇಲ್ಲಿ ಈ ವಾಟರ್ ಆಕ್ಟಿವಿಟೀಸ್ ತುಂಬಾನೇ ಫೇಮಸ್. ರಿವರ್ ರಾಫ್ಟಿಂಗ್ ಆಗಿರ್ಬೋದು, ಕಯಾಕಿಂಗ್ ಆಗಿರ್ಬೋದು, ಹಾಗೆ ಜಿಪ್ ಲೈನ್ ಕೂಡ. ನೀವು ಇಲ್ಲಿ ಫ್ಯಾಮಿಲಿ ಆಗಿ ಬರ್ಬೋದು, ಫ್ರೆಂಡ್ಸ್ ಆಗಿ ಬರ್ಬೋದು, ಸ್ಕೂಲ್ ಕಾಲೇಜ್ ಟ್ರಿಪ್ ಕೂಡ ಬರ್ಬೋದು. ಬಟ್ ಇಲ್ಲಿ ಬಂದಾಗ ನೀವು ಒಂದು ಜಾಗದಲ್ಲಿ ಸ್ಟೇ ಮಾಡಬೇಕಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಫೋರ್ಡೆಬಲ್ ಮತ್ತು ಎಲ್ಲಾ ಫೆಸಿಲಿಟಿ ಇರುವಂತಹ ಇಂಡೋರ್, ಔಟ್ಡೋರ್, ಪೂಲ್ ಮತ್ತು ರೈನ್ ಡ್ಯಾನ್ಸ್, ನಿಮಗೆ ಫ್ಯಾಮಿಲಿ ಆಗಿ, ಫ್ರೆಂಡ್ಸ್ ಆಗಿ ಎಲ್ಲರಿಗೂ ಎಂಜಾಯ್ ಮಾಡುವಂತಹ ಒಂದು ಪರ್ಫೆಕ್ಟ್ ಜಾಗವನ್ನ ಇವತ್ತು ನಿಮಗೆ ತೋರಿಸ್ತೇನೆ. ನೀವೇನ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಂತ ಹೇಳ್ತಾ ಬನ್ನಿ ಈ ರೆಸಾರ್ಟ್ ಕಡೆ ಹೋಗುವ. ಸೊ ಇದರ ರೆಸಾರ್ಟ್ನ ಹೆಸರು ದಾಂಡೇಲಿ ರಿವರ್ ಮಿಸ್ಟ್ ಅಂತ ಆಯ್ತಾ. ಸೊ ನೋಡಿ, ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಿರುವಾಗಲೇ ನಿಮ್ಗೊಂದು ಫುಲ್ ಗ್ರೀನ್ ವೈಬ್ ಸಿಗ್ತಾ ಇದೆ. ಫುಲ್ ಗ್ರೀನರಿ, ಹಾಗೇನೆ ರೂಮ್ಸ್ ಕೂಡ ತೋರಿಸ್ತೇನೆ. ಬಟ್ ಮೇನ್ ಆಗಿ ಇಲ್ಲಿ ನಡ್ಕೊಂಡು ಹೋಗುವಂಥದ್ದೇ ಒಂದು ಖುಷಿ. ಬೆಳಿಗ್ಗೆದ್ದು ಮುಂಜಾನೆ 6-7 ಗಂಟೆಗೆಲ್ಲ ಇಲ್ಲಿ ನೇಚರ್ನ ಮಧ್ಯದಲ್ಲಿ ಹಕ್ಕಿಗಳ ಸೌಂಡ್ ಕೇಳ್ತಾ ನಡ್ಕೊಂಡು ಹೋಗುವಂಥದ್ದೇ ಒಂದು ಖುಷಿ. ಹಾಗೇನೆ ಇಲ್ಲಿ ಫ್ರಂಟ್ ಬಂದಾಗ ನಿಮಗೆ ಡೈನಿಂಗ್ ಏರಿಯಾ ಇದೆ. ಹಾಗೇನೆ ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇದೆ. ಬಟ್ ಇಲ್ಲಿರುವಂತಹ ಬ್ರೇಕ್ಫಾಸ್ಟ್ನಲ್ಲಿ ಏನು ವಿಶೇಷತೆ ಅಂದರೆ ನಿಮಗೆ ಎಷ್ಟು ಬೇಕು ಅಷ್ಟು ತಿನ್ಬೋದು ಆಯ್ತಾ. ಆದರೆ ಟೈಮಿಂಗ್ಸ್ ಇದೆ ಅಷ್ಟೇ. ನಿಮಗೆ 10:30 to 9 to 10:30 ತನಕ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿದೆ. ಸೊ ನಿಮಗೆ ಇಲ್ಲಿ ಐಟಮ್ಸ್ ಇಟ್ಟಿರ್ತಾರೆ, ಅದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ತಿನ್ಬೋದು. ಅದಾದಮೇಲೆ ನೀವೇನಾದರೂ ಇಲ್ಲಿ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಆಟ ಆಡ್ತೀರಾ, ಚಿಲ್ ಮಾಡ್ತೀರಾ ಅಂತ ಆದರೆ ಅದಕ್ಕೂ ಪ್ಲೇಸ್ ಕೊಟ್ಟಿದ್ದಾರೆ, ಒಂದು ಸೂಪರ್ ಆದಂತಹ ಪ್ಲೇಸ್. ಅದಾದಮೇಲೆ ಆ ಕಡೆ ಇರುವಂತಹದ್ದು ರೂಮ್ಸ್. ಸೊ ರೂಮ್ಸನ್ನು ತೋರಿಸುವ ಮೊದಲು ನಿಮಗೆ ಆಗಲೇ ಹೇಳಿದಾಗೆ ನಾನು ಇಲ್ಲಿ ಇಂಡೋರ್ ಆಕ್ಟಿವಿಟೀಸ್ ಕೂಡ ಇದೆ ಅಂತ ಹೇಳಿದೆ. ಸೊ ಅದರಲ್ಲಿ ಮೇಯ್ನ್ ಆಗಿ ಈ ವಾಲಿಬಾಲ್, ಬ್ಯಾಡ್ಮಿಂಟನ್ ಮತ್ತು ಆರ್ಚರಿ, ಹಾಗೆಯೇ ಕ್ರಿಕೆಟ್, ಇದೆಲ್ಲ ಆಟ ಆಡ್ಬೋದು. ಅದಾದಮೇಲೆ ಆ ಕಡೆ ಹೋಗೋದು ತೋರಿಸ್ತೇನೆ. ಸೊ ಖಂಡಿತ ನೀವು ಬರಲೇಬೇಕು. ಯಾಕೆಂದರೆ ನಾವು ದೂರ ಟ್ರಾವೆಲ್ ಮಾಡಿ ಲಾಡ್ಜ್ಗಳಿಗೆ ಹೋಗೋದಕ್ಕಿಂತ ಇಂತಹ ಜಾಗಗಳಿಗೆ ನಾವು ಬಂದು ಸ್ಟೇ ಆದರೆ ಒಂದು ಫಾರ್ ಎವರ್ ಮೆಮೊರಿ ಅದು ಆಯ್ತಾ. ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಅದೇ, ಅಂದರೆ ಇಂಥ ಜಾಗಗಳಲ್ಲಿ ಸ್ಟೇ ಮಾಡಿದಾಗ ಇಲ್ಲಿರುವಂತಹ ಕ್ಯಾಂಪ್ ಫೈರ್, ಸ್ವಿಮ್ಮಿಂಗ್ ಪೂಲ್, ಅದನ್ನೆಲ್ಲ ನಿಮಗೆ ಒಂದಲ್ಲ ಒಂದಿನ ಮೆಮೊರಿ ಆಗಿರುತ್ತೆ ಅದು. ಸೊ ಹಾಗೆ ನೀವು ಸ್ವಿಂಗಲ್ಲಿ ಆಟ ಆಡೋದಂತಾದರೆ ಸ್ವಿಂಗ್ ಕೂಡ ಇದೆ. ಸೊ ಹಾಗೇನೆ ಕ್ಯಾಂಪ್ ಫೈರ್ ನೋಡಿ, ಅಲ್ಲಿ ಕ್ಯಾಂಪ್ ಫೈರ್ ಇದೆ. ಮತ್ತು ನಿಮ್ಮೊಟ್ಟಿಗೆ ಯಾರಾದರೂ ಮಕ್ಕಳು ಬಂದಿದ್ರೆ ಅವರ ಮಕ್ಕಳಿಗೆ ಆಟ ಆಡಲಿಕ್ಕೆ ಈ ಥರದ ನೆಟ್ ಕೂಡ ಇದೆ. ಸೊ ಆಗ್ಲೇ ಹೇಳಿದಾಗ ಇದು ಎಲ್ರಿಗೊಂದು ಪರ್ಫೆಕ್ಟ್ ಆಗುವಂತಹ ಒಂದು ಸ್ಟೇ ಆಯ್ತಾ. ಸೊ ಇಲ್ಲಿ ನಿಮಗೆ ಗ್ರೀನರಿ ಬೇಕಂತಾದ್ರೆ ಗ್ರೀನರಿ ಇದೆ, ಹಾಗೇನೆ ಪೂಲ್ ಬೇಕಂತಾದ್ರೆ ಪೂಲ್ ಇದೆ, ಇಂಡೋರ್ ಗೇಮ್ಸ್ ಬೇಕಂತಾದ್ರೆ ಇಂಡೋರ್ ಗೇಮ್ಸ್ ಇದೆ, ಕ್ಯಾರಮ್ ಇದೆ, ಹಾಗೇನೆ ಕ್ಯಾಂಪ್ ಫೈರ್ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ತೋರಿಸ್ತೇನೆ ಇಲ್ಲಿ. ಸೊ ನಾವೆಲ್ಲ ಟ್ರಿಪ್ ಬರೋದು ಎಂಜಾಯ್ ಮಾಡ್ಲಿಕ್ಕಲ್ಲ. ಸೊ ನಮ್ಮ ನಿಜವಾದ ಎಂಜಾಯ್ಮೆಂಟ್ ಆಗೋದು ನಾವು ನಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡುವಾಗ, ಕರೆಕ್ಟಾಗಿ ಸ್ವಲ್ಪ ಡ್ಯಾನ್ಸ್ ಮಾಡಿದಾಗ. ಸೊ ಹಾಗಾಗಿ ಇಲ್ಲಿ ನಿಮಗೆ ರೈನ್ ಡ್ಯಾನ್ಸ್ ಕೂಡ ಇದೆ. ಸೊ ಅಲ್ಲಿ ಹೋದರೆ ರೈನ್ ಡ್ಯಾನ್ಸ್ ಕೂಡ ಇದೆ. ಇದು ಸ್ವಿಮ್ಮಿಂಗ್ ಪೂಲ್ ಈಗ ಕ್ಲೋಸ್ ಆಗಿದಂತೆ, ಬಟ್ ಇದು ಸ್ವಿಮ್ಮಿಂಗ್ ಪೂಲ್ ನೋಡಿ. ಬಟ್ ಹೇಗಿದೆ ನೋಡಿ ಒಂದು ನೇಚರ್ನ ವೈಬ್, ಸೂಪರ್ ಅಲ್ವಾ. ಸೊ ನಾವು ನಿನ್ನೆ ಸ್ಟೇ ಆದಂತಹ ರೂಮ್ ಅಲ್ಲಿ ಆಯ್ತಾ. ಸೊ ಆ ರೂಮ್ ಈಗ ರೆಡಿ ಆಗಿಲ್ಲ, ತೋರಿಸ್ತೇನೆ ನಿಮಗೆ. ಬೇರೆ ರೂಮ್ ತೋರಿಸ್ತೇನೆ. ನಿನ್ನೆ ಸ್ಟೇ ಆದಂತಹ ರೂಮ್ ಇದು. ನಾನು ಆಗ್ಲೇ ಹೇಳಿದಾಗೆ ನೀವೊಂದು ಜಾಗಕ್ಕೆ ಬರೋದು ಜಾಗವನ್ನ ಎಂಜಾಯ್ ಮಾಡ್ಲಿಕ್ಕೆ ಆಯ್ತಾ. ಸೊ ಹಾಗಾಗಿ ಇಂತಹ ಜಾಗಗಳಲ್ಲಿ ಸ್ಟೇ ಮಾಡಿದ್ರೆ ನಿಮಗೆ ಫಾರ್ ಎವರ್ ಮೆಮೊರಿ ಆಗಿರುತ್ತೆ, ನಾವು ಆ ದಿನ ಅಲ್ಲಿ ಹೋಗಿದ್ವಿ ಅಂತ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ನೀವೇ ಖಂಡಿತ ಲೈಫಲ್ಲಿ ಒಮ್ಮೆ ಆದರೂ ದಾಂಡೇಲಿ ಬನ್ನಿ. ದಾಂಡೇಲಿ ಬಂದರೆ ಇಲ್ಲಿನ ವಾಟರ್ ಆಕ್ಟಿವಿಟೀಸ್ ಏನಿದೆ ಅದನ್ನೆಲ್ಲ ಮಾಡಿ. ಈ ರಿವರ್ ರಾಫ್ಟಿಂಗ್ ಆಗಿರ್ಬೋದು, ರಿವರ್ ರಾಫ್ಟಿಂಗ್ ರಿಷಿಕೇಶಲ್ಲಿ ಬಿಟ್ಟರೆ ಇಲ್ಲೇ ಫೇಮಸ್ ಆಗಿರುವಂಥದ್ದು. ಆದರೆ ಈಗ ನಾನು ಬಂದಿರುವಂಥದ್ದು ಮಳೆಗಾಲದಲ್ಲಿ, ಆಗಸ್ಟ್ 15 ಇವತ್ತು. ಮಳೆಗಾಲದಲ್ಲಿ ಬರೋದಂತ ಆದರೆ ನಿಮ್ಗೆ ಇಲ್ಲಿ ರಿವರ್ ರಾಫ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಬೇರೆ ಬೇರೆ ವಾಟರ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನದಿಯ ಫ್ಲೋ ಸ್ವಲ್ಪ ಜಾಸ್ತಿ ಇದೆ ಅಂತ. ಅದಾದ್ಮೇಲೆ
ನಿಮಗೆ ರೂಮ್ಸ್ ಮಾತ್ರ ಅಲ್ಲ, ಈ ತರ ಟೆಂಟ್ಸ್ ಕೂಡ ಇದೆ. ಈಗ ನಾವಿಲ್ಲಿ ಸ್ಟೇ ಆಗಿರೋದ್ರಿಂದ ಸ್ವಲ್ಪ ಮೆಸ್ಸಿ ಆಗಿದೆ, ಬಟ್ ಈ ತರ ಇದೆ ನೋಡಿ ರೂಮ್. ಇದಿಷ್ಟು ನಮ್ಮ ಈ ಒಂದು ರೆಸಾರ್ಟ್ನ ಬಗ್ಗೆ. ಇದರ ಹೆಸರು ದಾಂಡೇಲಿ ನೇಚರ್ ಮಿಸ್ಟ್ ಅಂತ. ಸೊ ಖಂಡಿತ ನೀವೇನಾದರೂ ದಾಂಡೇಲಿ ಪ್ಲಾನ್ ಮಾಡೋದಂತ ಆದರೆ, ಅಲ್ಲ ಪ್ಲಾನ್ ಮಾಡಲೇಬೇಕು, ದಾಂಡೇಲಿ ಪ್ಲಾನ್ ಮಾಡಲೇಬೇಕು. ಪ್ಲಾನ್ ಮಾಡಿದ್ರು ಈ ದಾಂಡೇಲಿ ರಿವರ್ ಮಿಸ್ಟನ್ನು ಮಿಸ್ ಮಾಡದೆ ನೀವು ಇಲ್ಲಿ ಬುಕ್ ಮಾಡಿ. ಇದರ ಡಿಸ್ಕ್ರಿಪ್ಷನಲ್ಲಿ ನಾನು ಬುಕಿಂಗ್ ನಂಬರ್ ಕೂಡ ಕೊಟ್ಟಿರ್ತೇನೆ, ಲಿಂಕ್ ಕೂಡ ಕೊಟ್ಟಿರ್ತೇನೆ, ಮ್ಯಾಪ್ ಎಲ್ಲಿದೆ ಅಂತ. ಸೊ ಇಷ್ಟನ್ನ ಹೇಳ್ತಾ ಈಗ ನಾವು ಇದರ ನೇಚರ್ನ ಒಂದು ಸಣ್ಣ ವಿಡಿಯೋ ನೋಡ್ಕೊಂಡು ಬರೋಣ, ರೂಮ್ಗಳು ಯಾವ ಥರ ಇದೆ ಅಂತ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಟೇಕ್ ಕೇರ್, ಬೈ ಬೈ.